ಆತ ಎದುರು ಮನೆ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಇದೇ ವಿಚಾರಕ್ಕೆ ಪತ್ನಿ ಕುದ್ದು ಹೋಗಿದ್ಲು. ಪರಸಂಗ ಪ್ರಶ್ನಿಸಲು ಆಕೆಯ ಮನೆಗೆ ಹೋಗಿದ್ದಕ್ಕೆ ಇಬ್ಬರ ಹೆಣ ಉರುಳಿದೆ. ಅಪ್ರಾಪ್ತನ ಅಟ್ಟಹಾಸಕ್ಕೆ ಇಡೀ ಏರಿಯಾ ಜನರೇ ದಿಗಿಲಿಗೆ ಬಿದ್ದಿದ್ದಾರೆ. ಮನೆ ಬಳಿ ಏರಿಯಾ ಜನರ ಲಗ್ಗೆ, ಎಲ್ಲರ ಮುಖದಲ್ಲೂ ಆತಂಕ. ಪೊಲೀಸರಿಂದ ಇಂಚಿಂಚು ತಲಾಶ್. ಡಬಲ್ ಮರ್ಡರ್ಗೆ ಇಡೀ ಲೇಔಟ್ ನಿವಾಸಿಗಳೇ ನಡ್ದು ಹೋಗಿದ್ದಾರೆ. ಗಂಡನ ಅಕ್ರಮ ಸಂಬಂಧ, ಪತ್ನಿ ಮತ್ತು ತಮ್ಮನ ಮರ್ಡರ್, 10ಕ್ಕೂ ಹೆಚ್ಚು ಬಾರಿ ಇಬ್ಬರಿಗೆ ಇರಿದು ಕೊಂದ ಅಪ್ರಾಪ್ತ. ಫೋಟೋದಲ್ಲಿರೋ ಈಕೆ ಯಮುನಾ ಮತ್ತು ಪತಿ ಮಲ್ಲೇಗೌಡ. ಇನ್ನಿವನು ಯಮುನಾ ಸಹೋದರ ಸುದೀಪ್. ತಿಗಳರ ಪಾಳ್ಯದಲ್ಲಿ ದಂಪತಿ ಇಬ್ಬರು ಮಕ್ಕಳು ವಾಸವಿದ್ರು. ಕೆಲವು ವರ್ಷಗಳ ಹಿಂದೆ ಎದುರು ಮನೆಯ ಛಾಯಾ ಎಂಬಾಕೆ ಜೊತೆ ಮಲ್ಲೇಗೌಡ ಲವ್ವಿ ಡಬ್ಬಿ ಶುರು ಮಾಡಿದ್ದ. ಇದು ಪತ್ನಿ ಯಮುನಾಗೆ ತಿಳಿದು ರಾತಾಂತ್ಸುವೆ ನಡೆದು ಹೋಗಿತ್ತು. ಪ್ರಕರಣ ಬ್ಯಾಡ್ರಹಳ್ಳಿ ಠಾಣೆ ಮೆಟ್ಟಿಲೇರಿತ್ತು. ಇದಾದ ಬಳಿಕ ತಿಗಳರ ಪಾಳ್ಯದಿಂದ HMT ಲೇಔಟ್ಗೆ ಛಾಯಾ ಫ್ಯಾಮಿಲಿ ಶಿಫ್ಟ್ ಆಗಿತ್ತು. ಹೀಗಿದ್ರು ಮಲ್ಲೇಗೌಡ ಮತ್ತು ಛಾಯಾ ಮತ್ತೆ ಅಕ್ರಮ ಸಂಬಂಧವನ್ನ ಮುಂದುವರಿಸಿದ್ರು. ನಮ್ಮಪ್ಪನು ನಾವು ಒಂದಾಗಿದ್ವಿ ಅಂಕಲ್. ಇವ್ರಿಗೂ ಏನೂ ಸಂಬಂಧ ಇರಲಿಲ್ಲ. ಆವಾಗ ಇವ್ರ ಮಗ ಫೋನ್ ಮಾಡಿ ಕರ್ಸ್ಕೊಂಡು ಚಾಕು ಹಾಕಿ ಸಾಯಿಸಿರೋದು ಅಂಕಲ್. ಜಗಳ ಆಗಿತ್ತು. ಆವಾಗ ಏನು ಕಿರಿಕಾಗಿರ್ಲಿಲ್ಲ. ಜಾಸ್ತಿ ನಮ್ಮ ಅಪ್ಪಂಗೂ ಮತ್ತೆ ಅವರ ತಾಯಿಗೂ ಇದು ಇವತ್ತು ಬೆಳಿಗ್ಗೆ ಸಹೋದರ ಸುದೀಪ್ ಮತ್ತು ಪಕ್ಕದ ಮನೆ ಯುವತಿ ಜೊತೆ ಆಟೋದಲ್ಲಿ ಛಾಯಾ ಮನೆಗೆ ಎಂಟ್ರಿ ಕೊಟ್ಟಿದ್ರು ಯಮುನಾ ಹಾಗೂ ಛಾಯಾ ಇಬ್ಬರು ಗಲಾಟೆ ಮಾಡಿಕೊಂಡು ಹೊಡೆದಾಡ್ಕೊಂಡಿದ್ದಾರೆ. ಇದೇ ವೇಳೆ ಮನೆಯಲ್ಲಿದ್ದ ಛಾಯಾಳ ಅಪ್ರಾಪ್ತ ಪುತ್ರ ಏಕಾಏಕಿ ಚಾಕುವಿನಿಂದ ಯಮುನಾ ಮತ್ತು ಸುದೀಪ್ಗೆ 10 ಬಾರಿ ಇರಿದಿದ್ದಾನೆ. ಯುವತಿ ಭಯದಲ್ಲೇ ಹೊರಗೆ ಓಡ್ ಬಂದು ಚೀರಾಡಿದ್ದಾಳೆ. ಅಕ್ಕ ಮತ್ತು ತಮ್ಮನ ಡಬಲ್ ಮರ್ಡರ್ ನೋಡಿ ಏರಿಯಾ ಜನರು ಬೆವರಿ ಹೋಗಿದ್ದಾರೆ. ಛಾಯಾರವರ ಮನೆ ಹತ್ರ ಬಂದು ಜಗಳಕ್ಕೆ ಶುರು ಮಾಡಿದಾಗ ಅವರ ನಡುವೆ ಈ ಒಂದು ಕೃತ್ಯ ನಡೆದಿರ್ತದೆ. ಆಗ ಈ ಛಾಯಾಳ ಒಬ್ಬ ಅಪ್ರಾಪ್ತ ಮಗ, ಕಾನೂನಿನೊಂದಿಗೆ ಸಂಘರ್ಷಕ್ಕೊಳಗಾದ ಬಾಲಕ, ಈತ ಚಾಕುವಿಂದ ಇಬ್ಬರಿಗೂ ತೆಗೆದಿರೋದಾಗಿ ಪ್ರಾಥಮಿಕವಾಗಿ ತಿಳಿದು ಬಂದಿರ್ತದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆ ಮಾಡಲಾಗ್ತದೆ. ತಾಯಿ ಯಮುನಾ ಕೊಲೆಯಾದ ಸುದ್ದಿ ಕೇಳಿ ಪುತ್ರಿ ಆಸಿಡ್ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ. ಡಬಲ್ ಮರ್ಡರ್ ಸಂಬಂಧ ಪೀಣ್ಯ ಠಾಣೆ ಪೊಲೀಸರು ಅಪ್ರಾಪ್ತ ಬಾಲಕ ಛಾಯಾ ಮತ್ತು ಯಮುನಾ ಪತಿ ಮಲ್ಲೇಗೌಡನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.